ನ್ಯಾಯಾಧೀಶರಾಗಿ ಆಯ್ಕೆಯಾದ ಪದ್ಮಾವತಿ ಮಾದಿಗ ಅವರಿಗೆ ದಾಂಡೇಲಿಯಲ್ಲಿ ಮುಸ್ಲಿಂ ಎಜುಕೇಷನ್ ಸೊಸೈಟಿಯಿಂದ ಗೌರವ ಸನ್ಮಾನ. ವಿದ್ಯಾರ್ಥಿ ಜೀವನದಲ್ಲಿಯೇ ಮುಂದಿನ ಭವಿಷ್ಯ ಅಡಗಿದೆ. ಪದ್ಮಾವತಿ ಮಾದಿಗ ಅಭಿಮತ. ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಲು ಶಿಕ್ಷಣದಿಂದ ಮಾತ್ರ ಸಾಧ್ಯ. ವಿದ್ಯಾರ್ಥಿ ಜೀವನದಲ್ಲಿಯೇ ಮುಂದಿನ ಭವಿಷ್ಯ ಅಡಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಶ್ರದ್ಧೆಯಿಂದ ಸತತ ಅಧ್ಯಯನಶೀಲರಾದಾಗ ಮಾತ್ರ ಜೀವನದಲ್ಲಿ ಅಂದುಕೊಂಡಿರುವ ಗುರಿ ತಲುಪಲು ಸಾಧ್ಯವಿದೆ ಎಂದು ನ್ಯಾಯಾಧೀಶರಾಗಿ ಆಯ್ಕೆಯಾದ ಪದ್ಮಾವತಿ ಮಾದಿಗ ಅವರು ಹೇಳಿದರು. ಅವರು ದಾಂಡೇಲಿಯ ಮುಸ್ಲಿಂ ಎಜುಕೇಷನ್ ಸೊಸೈಟಿಯ ಆಂಗ್ಲೋ ಉರ್ದು ಪ್ರೌಢಶಾಲೆಯ ಸಭಾಭವನದಲ್ಲಿ ಇಂದು ಶನಿವಾರ ಬೆಳಗ್ಗೆ 11:30 ಗಂಟೆ ಸುಮಾರಿಗೆ ಹಮ್ಮಿಕೊಂಡಿದ್ದ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡುತ್ತಿದ್ದರು. ಸಾಧಿಸಬೇಕೆನ್ನುವ ಛಲ ಇದ್ದವರಿಗೆ ಬಡತನ ಎಂದು ಅಡ್ಡಿಯಾಗದು. ವಿದ್ಯಾರ್ಥಿಗಳಾದವರು ಜೀವನದಲ್ಲಿ ಬಹುದೊಡ್ಡ ಗುರಿಯನ್ನಿಟ್ಟು ಮುನ್ನಡೆಯಬೇಕು. ಗುರಿ ಸಾಧನೆಗೆ ಸತತ ಅಧ್ಯಯನ ಮತ್ತು ಪರಿಶ್ರಮ ಹಾಗೂ ಏಕಾಗ್ರತೆ ಅತಿ ಅವಶ್ಯ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವಂತರಾಗಿ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕೆಂದು ಕರೆ ನೀಡಿ ನನ್ನ ಪರಿಶ್ರಮದ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿದ ಮುಸ್ಲಿಂ ಎಜುಕೇಷನ್ ಸೊಸೈಟಿ ಶಿಕ್ಷಣ ಸಂಸ್ಥೆಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು, ಬಡತನ ಶಾಪವಲ್ಲ, ಬಡತನವನ್ನು ಮೆಟ್ಟಿ ನಿಂತು ಸಾಧನೆಯ ಸಾಧಕರಾಗುವುದೇ ನಿಜವಾದ ಸಾಧನೆ. ಈ ನಿಟ್ಟಿನಲ್ಲಿ ಹಲವಾರು ಸಂಕಷ್ಟ ಬಡತನದ ನಡುವೆಯೂ ಪದ್ಮಾವತಿ ಮಾದಿಗ ಅವರು ನಿರಂತರವಾದ ಪರಿಶ್ರಮ ಪಟ್ಟ ಫಲವಾಗಿ ಇಂದು ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಅವರ ಪರಿಶ್ರಮ, ಛಲ ಮತ್ತು ಸಾಧನೆ ವಿದ್ಯಾರ್ಥಿಗಳಿಗೆ ಸದಾ ಸ್ಫೂರ್ತಿಯಾಗಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಸ್ಲಿಂ ಎಜುಕೇಷನ್ ಸೊಸೈಟಿಯ ಉಪಾಧ್ಯಕ್ಷರಾದ ಇಕ್ಬಾಲ್ ಶೇಖ್, ಪ್ರಧಾನ ಕಾರ್ಯದರ್ಶಿ ಬದ್ರುಜಾಮ್, ಜಂಟಿ ಕಾರ್ಯದರ್ಶಿ ರಾಜೇಸಾಬ್ ಸುಂಕದ್, ಖಜಾಂಚಿ ಇಮ್ತಿಯಾಜ್ ಅತ್ತಾರ್, ಮುಖಂಡರಾದ ದಾದಾಪೀರ್ ನದಿಮುಲ್ಲಾ, ವಿನಾಯಕ್ ಬಾರಿಕೇರ್, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಬಂದಂ, ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಇದರ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷೆ ಪ್ರಮೀಳಾ ಮಾನೆ, ಆಶ್ರಯ ಸಮಿತಿಯ ಸದಸ್ಯೆ ಸರಸ್ವತಿ ಚೌಹಾಣ್ ಮೊದಲಾದವರು ಮಾತನಾಡಿ ಪದ್ಮಾವತಿ ಮಾದಿಗ ಅವರ ಪರಿಶ್ರಮದ ನಡೆ ಮತ್ತು ಸಾಧನೆಯನ್ನು ಕೊಂಡಾಡಿದರು. ಮುಸ್ಲಿಂ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಅಬ್ದುಲ್ ಹಮೀದ್ ಅಖ್ತಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ, ನಮ್ಮ ದಾಂಡೇಲಿಯ ಬಡ ಕುಟುಂಬದ ಯುವತಿ ನ್ಯಾಯಾಧೀಶರಾಗಿ ಆಯ್ಕೆಯಾಗುವ ಮೂಲಕ ಇಡೀ ದಾಂಡೇಲಿಯೇ ಹೆಮ್ಮೆ ಪಡುವ ಸಾಧನೆಯನ್ನು ಪದ್ಮಾವತಿ ಮಾದಿಗ ಅವರು ಮಾಡಿದ್ದಾರೆ. ಅವರ ಸಾಧನೆ ಸದಾ ಅಭಿನಂದನೀಯ ಮತ್ತು ಅನುಕರಣೀಯ ಎಂದರು. ಶಾಲಾ ಮುಖ್ಯೋಪಾಧ್ಯಾಯರಾದ ಸಂಶುದ್ದೀನ್ ಕುಂಕೂರ್ ಅವರು ಸ್ವಾಗತಿಸಿದರು. ಶಿಕ್ಷಕ ಅಕ್ಬರ್ ಶೇಖ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ದಾಂಡೇಲಿ ನಗರದ ಇತಿಹಾಸ 70-80 ವರ್ಷದ ಇತಿಹಾಸದಲ್ಲಿ ಮೊದಲನೆಯ ಮಹಿಳೆ ನ್ಯಾಯಾಧೀಶೆಯಾಗಿ ಇವತ್ತು ಹೊರಹೊಮ್ಮಿ ಇವತ್ತು ದಾಂಡೇಲಿ ನಗರದ ಹೆಸರನ್ನು ಈ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ದಕ್ಕಾಗಿ ಇಡೀ ದಾಂಡೇಲಿ ಸಾಧನೆ ಎಲ್ಲ ವಿಧಗಳಲ್ಲಿ ಮಾಡಿರ್ತಾರೆ. ಇವತ್ತು ಡಾಕ್ಟರ್ ಆಗಿ ಅಮೆರಿಕಾದಲ್ಲಿ ದಾಂಡೇಲಿ ಹೋಗಿರ್ಬೋದು, ಇಂಜಿನಿಯರ್ ಆಗಿ ಇರ್ಬೋದು, ಲಂಡನ್ನಲ್ಲಿ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರ್ಬೋದು. ಆದರೆ ಒಂದು ಬಡತನದಲ್ಲಿ ಹುಟ್ಟಿ ತನ್ನ ಜೀವನೋಪಾಯದ ಪರಿಸ್ಥಿತಿಯೂ ಇಲ್ಲದಂತಹ ಕುಟುಂಬದಲ್ಲಿ ಜನಿಸಿ ಮಧ್ಯದಲ್ಲಿ ತಂದೆಯವರು ತಿರುಗುವ ಮೇಲೂ ಕೂಡ ತನ್ನ ಸಹೋದರರು ಅವರ ವಿದ್ಯಾಭ್ಯಾಸಕ್ಕೆ ಕೈ ಬಲಪಡಿಸಿ ಒಂದು ಬಡ ಮತ್ತು ದಲಿತ ಕುಟುಂಬದಲ್ಲಿ ಹುಟ್ಟಿದ ಒಂದು ಮಹಿಳೆ ಇವತ್ತು ಈ ಸಾಧನೆ ಮಾಡಿದ ಸಣ್ಣ ಮಾತಲ್ಲ, ಇದು ಬಹಳ ದೊಡ್ಡ ಮಾತು. ಹಣ ಮಂತ್ರಿ ಇದ್ದಾರೆ, ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಇವತ್ತಿನ ಕಾಲದಲ್ಲಿ ಶಾಲೆ ಮಠ ಅಮ್ಮ ಬಿಡ್ಲಿಕ್ಕೆ ಹೋಗ್ತಾಳೆ, ಮಗ ಶಾಲೆಗೆ ಹೋಗ್ತಾನೋ ಇಲ್ಲೋ, ಮಗಳು ಶಾಲೆಗೆ ಹೋಗ್ತಾಳೋ ಇಲ್ಲೋ, ಹೊರಗಡೆ ಮತ್ತೆ ಕೂತು ಮನೆಗೆ ಕರ್ಕೊಂಡು ಹೋಗ್ತಾರೆ. ಇಂಥದ್ರಲ್ಲಿ ವಿದ್ಯಾಭ್ಯಾಸ ಮಾಡಿ ನಾವು ಆ ಮಟ್ಟಕ್ಕೆ ಬೆಳಿಬೇಕು ಮತ್ತು ಆ ಮಟ್ಟಕ್ಕೆ ಮುಟ್ಟಬೇಕು ಅನ್ನೋ ಛಲ ಇರ್ತದಲ್ಲ, ಅದು ಎಲ್ಲರಿಗೂ ಆ ಛಲ ಸಾಧನೆ ಮಾಡಿ ತೋರಿಸಿದಂತ ಪದ್ಮಾವತಿ. ಇವತ್ತು ಅವ್ರಿಗೆ ನೇರವಾಗಿ ಪದ್ಮಾವತಿ ಅವರು, ಕುಮಾರಿ ಅವರು ನಾವು ಸಹೋದರಿ ಅಂತ ಹೇಳ್ತಾ ಇದ್ದೀವಿ. ನಾಳೆ ಟ್ರೈನಿಂಗ್ ಮುಗಿದ ಮೇಲೆ ಅವರ ಸಾಮಾಜಿಕ ಜೀವನ ನಮ್ಮ ಜೊತೆಗಿಲ್ಲ. ನಾವು ಮೇಡಮ್ ನಮಸ್ಕಾರ ಹೊರಗಡೆ ನಿಂತು ಅವ್ರು ಕೇಳ್ಬೋದ್ರೆ ನಾವು ಕೋರ್ಟ್ನಲ್ಲಿ ಕಾಲಿಡಬೇಕಾಗ್ತದೆ ಅಂತ ಒಂದು ಹುದ್ದೆ ಇದೆ. ಇವತ್ತು ನಾವು ಸಚಿವರಿಗೆ ನೋಡ್ಬೋದು ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳು ನೋಡ್ಬೋದು, ಅವರ ಕಾರ್ಯಕ್ರಮಕ್ಕೆ ಹೋದಾಗ ಅವರ ಪರವಾಗಿ ನಾವು ಸಾಧ್ಯ ಇಲ್ಲ ಅಂತ ಹುದ್ದೆ ಸಾಧನೆ ಮಾಡಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರನ್ನು ಅಭಿನಂದನೆ ಸಲ್ಲಿಸ್ತೇವೆ.
ಟ್ರೈನ್ ಡ್ರೈವಿಂಗ್ ಕೂಡ ಮಾಡ್ತಾ ಇದ್ದಾರೆ, ಟ್ರೈನ್ ಪೈಲಟ್ ಕೂಡ ಆಗಿದ್ದಾರೆ. ಆದ್ರೆ ಕಲಿಬೇಕು ಅನ್ನುವಂಥ ಛಲ ಎಲ್ಲರಲ್ಲಿ ಇರ್ತದೆ. ಕಲಿಸುವಂತವ್ರು ಕೂಡ ತಂದೆ ತಾಯಿ ಹತ್ರ ಹಣ ಇರ್ತದೆ. ಕಲಿಸ್ಲಿಕ್ಕೆ ಆಗದೆ ಇರುವಂತ ಕುಟುಂಬದಲ್ಲಿ ನಾವು ಕಲಿಬೇಕು ಅನ್ನುವಂಥ ಛಲ ಅಂತೂ ಹುಡುಕೋದು ಬಹಳ ಕಷ್ಟ. ಇವಳನ್ನು ನೋಡಿ ನಾವು ಈ ಮಕ್ಕಳೆಲ್ಲ ನಾವು ವಿನಂತಿ ಮಾಡ್ಕೊಳ್ತೀವಿ, ಜೀವನದಲ್ಲಿ ವಿದ್ಯಾಭ್ಯಾಸ ಇದ್ರೆ ಮಾತ್ರ ಮನುಷ್ಯನ ಬದುಕಿಗೆ ಒಂದು ಸಾಧನೆ ಕಾಣ್ತದೆ. ನಮ್ಮ ದೇಶಪಾಂಡೆ ಸರ್ ಪದೇ ಪದೇ ಎಲ್ಲ ವೇದಿಕೆಯಲ್ಲಿ ಹೇಳ್ತಾರೆ, जिसके घर में सरस्वती होती है उसके घर लक्ष्मी अपने आप आती है. ನಾವು ಯಾವ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡ್ತೀವಿ ಆ ಮಟ್ಟದ ನಮ್ಮನ್ನು ಹುದ್ದೆ ನೌಕರಿಗಳು ಸಿಗ್ತವೆ, ಆ ಮಟ್ಟದ ಹಣ ಗಳಿಕೆ ಆಗ್ತದೆ. ನಮ್ಮ ಏಳಿಗೆಯನ್ನು ನೋಡಿ ಜನರು ಗೌರವಿಸ್ತಾರೆ. ಸೊ ಎಲ್ಲರೂ ಸ್ಟೂಡೆಂಟ್ಸ್ ಇದ್ದೀರಿ, ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಎಜುಕೇಶನ್ ತುಂಬ ಇಂಪಾರ್ಟೆಂಟ್. ಈ ಇನಿಷಿಯಲ್ ಸ್ಟೇಜ್ ಇದೆ, ಸ್ಟೇಜ್ ಇದೆ, ಇವಾಗ ಏನಿದೆ ನಿಮ್ದು ಎಜುಕೇಶನ್ ಅದು ತುಂಬ ಇಂಪಾರ್ಟೆಂಟ್. ಅವ್ರು ಹೇಳಿದ್ರು ಸರ್ ಸಂವಿಧಾನ ಬೈಬಲ್ ಎಲ್ಲದಕ್ಕಿಂತ ಹೆಚ್ಚಿಗೆ ಅಂತ. ಹೌದು, ಸಂವಿಧಾನ ಎಲ್ಲವನ್ನೂ ಕೊಟ್ಟಿದೆ. ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು ಅದು ನಮ್ಮಲ್ಲಿದೆ. ನಾವು ಉಪಯೋಗಿಸ್ಕೊಳ್ಬೇಕು. ಎಲ್ಲವನ್ನು ಕೊಟ್ಟಿದೆ ಸಂವಿಧಾನದಲ್ಲಿ, ಎಲ್ಲವನ್ನು ನಮ್ಗೆ ಕೊಟ್ಟು ಅದನ್ನು ಉಪಯೋಗಿಸ್ಕೊಳ್ಳುವಂಥ ಎಲ್ಲ ಆಪರ್ಚುನಿಟಿ ನಮಗೆ ಗೊತ್ತಾಗಿದ್ದು ನಾವು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಅದು ನಮಗೆ ಲಾಸ್. ಉಪಯೋಗಿಸ್ಕೊಳ್ಬೇಕು. ಅದು ಏನೇ ಸವಲತ್ತು ಕೊಟ್ಟಿದೆ ಅದೆಲ್ಲ ಉಪಯೋಗಿಸ್ಕೊಳ್ಳುವಂಥ ಶಕ್ತಿ ನಮ್ಮಲ್ಲಿದೆ. ನೀವು ಸ್ಟೂಡೆಂಟ್ಸ್ ಈ ಸ್ಟೇಜಲ್ಲಿನೇ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಶಿಕ್ಷಣಕ್ಕೆ ಯಾವ ರೀತಿ ಮಹತ್ವ ಕೊಡಬೇಕು, ಎಲ್ಲವನ್ನು ಶಿಕ್ಷಕರೇ ನಿಮಗೆ ಮಾರ್ಗದರ್ಶನ ನೀಡ್ತಾರೆ. ಅದನ್ನು ಉಪಯೋಗಿಸ್ಕೊಳ್ಬೇಕು, ತಿಳ್ಕೋಬೇಕು, ಗುರಿ ಇಟ್ಕೊಳ್ಬೇಕು. ಇವಾಗ ಇಟ್ಕೋಬೇಕು ಗುರಿ. ಜಡ್ಜ್ ಆಗ್ಬೇಕಂತೇನಿಲ್ಲ, ಟೀಚರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಏನೇ ಇರಲಿ ಅದು ಒಂದು ಗುರಿ ಇಟ್ಕೊಳ್ಳಿ, ದೊಡ್ಡ ಗುರಿ ಇಟ್ಕೊಳ್ಳಿ. ಆ ದೊಡ್ಡ ಗುರಿ ಇಟ್ಕೊಂಡಾಗ ಮಾತ್ರ ನೀವು ಸಾಧನೆ ಮಾಡಲಿಕ್ಕಾಗತ್ತೆ. ನೀವು ಸಣ್ಣದು ಇಟ್ಕೊಂಡು ನಾನು ಅಷ್ಟು ದೊಡ್ಡ ಗುರಿ ಇಟ್ಟಾಗ ಮಾತ್ರ ನೀವು ಅಲ್ಲಿ ಹೋಗ್ಲಿಕ್ಕೆ ರೀಚ್ ಆಗಲಿಕ್ಕೆ ಸಾಧ್ಯ. ಸೈಲೆನ್ಸಲ್ಲಿ ವರ್ಕ್ ಮಾಡಿ. ಏನೇ ಮಾಡೋದಾದರೂ ಸೈಲೆನ್ಸಲ್ಲಿ ಮಾಡಿ. ಎಲ್ಲ ಹೇಳ್ಕೊಂಡ್ತಿದ್ದೆ, ನಾನು ಇದನ್ನು ಮಾಡ್ತಿದ್ದೀನಿ, ಅದನ್ನು ಮಾಡ್ತಿದ್ದೀನಿ, ಯಾರಿಗೋ ಹೇಳ್ಕೊಂಡೆ, ನೀವು ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೈಲೆನ್ಸಲ್ಲಿ ವರ್ಕ್ ಮಾಡಿ ನಿಮ್ಮ ರಿಸಲ್ಟೇ ಮಾತಾಡಬೇಕು ಅಷ್ಟೇ. ಇದೇ ಪಾಲಿಸಿ. ಯಾವಾಗ ಸೈಲೆನ್ಸಲ್ಲಿ ವರ್ಕ್ ಅವಾಗ ನಿಮ್ಮ ರಿಸಲ್ಟ್ ಮಾತಾಡುತ್ತೆ. ನೀವೆಲ್ಲ ಕಡೆ ಹೋಗಿ ನಾನು ಅದನ್ನು ಮಾಡ್ತಿದ್ದೀನಿ, ಇದನ್ನು ಮಾಡ್ತಿದ್ದೀನಿ ಇಲ್ಲ, ಅದು ನಿಮ್ಮ ರಿಸಲ್ಟ್ ಕೊಡೋದೇ ಇಲ್ಲ. ನಿಮ್ಮ ಸಾಧನೆ ನಿಮ್ಮಲ್ಲೇ ಇರಬೇಕು. ಅದನ್ನು ಸಾಧಿಸಿ ತೋರಿಸೋವರೆಗೂ ನಿಮ್ಮಲ್ಲೇ ಇರಬೇಕು ಅಷ್ಟೇ. ನಿಮ್ಮ ಈ ಏನಿದೆ ಸ್ಟೇಜ್, ಇದರಲ್ಲಿ ನೀವು ಹೇಗೆ ರೂಪುಗೊಳ್ತೀರಿ, ನಿಮ್ಮ ಭವಿಷ್ಯ ಇಲ್ಲೇ ಇದೆ, ನಿಮ್ಮ ಕೈಯಲ್ಲೇ ಇದೆ. ಹೀಗೆ ನೀವು ನಿಮ್ಮ ಗುರಿ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸ್ತೀರಿ, ಅದು ನಿಮ್ಮನ್ನು ಉತ್ತುಂಗಕ್ಕೆ ಒಯ್ಯುತ್ತೆ. ಇಲ್ಲಾಂದರೆ ಅಸಾಧ್ಯ. ಶಿಕ್ಷಣಕ್ಕೆ ಮಹತ್ವ ಕೊಡಿ, ತಂದೆ ತಾಯಿಗಳ ಮಾರ್ಗದರ್ಶನ ತಗೊಳ್ಳಿ, ಗುರು ಹಿರಿಯರ ಮಾರ್ಗದರ್ಶನ ತಗೊಳ್ಳಿ. ಗುರಿ ಮುಟ್ಟಕ್ಕೆ ಎಷ್ಟಾಗತ್ತೆ ಅಷ್ಟು ಪ್ರಯತ್ನ, ಪರಿಶ್ರಮ, ಶ್ರದ್ಧೆ ಎಲ್ಲವನ್ನೂ ಕೊಡಿ. ನೀವು ಒಂದಿನ ಇದೇ ಥರ ಇಲ್ಲಿ ಬಂದು ನಿಂತು ಸನ್ಮಾನ ತಗೊಳ್ಳುವಂಥ ಉತ್ತಮ ಬೆಳಿಗ್ಗೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.